ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಹಲವು ಹೊಸ ರೀತಿಯ ಧಾರಾವಾಹಿಗಳು ಈಗಾಗಲೇ ಪ್ರಸಾರ ಆಗ್ತಾ ಇದೆ. ಲವ್ ಸ್ಟೋರಿ, ಫ್ಯಾಮಿಲಿ, ಕಥಾ ಹಂದರಗಳ ಜೊತೆಗೆ ಪೌರಾಣಿಕ ಧಾರಾವಾಹಿಗಳು ಕೂಡ ವೀಕ್ಷಕರ ಮನಗೆದ್ದಿವೆ. ಇನ್ನು ಕನ್ನಡ ಕಿರುತೆರೆಯಲ್ಲಿ ಅದೆಷ್ಟೋ ಮದುವೆ ಆಧಾರಿತ ಕಥೆಗಳು ಬಂದು ಹೋಗಿದೆ. ಆದರೆ ಈಗ ಮದುವೆ ಒಪ್ಪಂದದ ಕುರಿತ ಕಥೆಯುಳ್ಳ ಹೊಸ ಧಾರಾವಾಹಿಯೊಂದು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗುವುದಕ್ಕೆ ರೆಡಿಯಾಗಿದೆ. ಎಸ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ನಿರಂಜನ್ ಮತ್ತು ನಿರೋಷಾ ಗೌಡ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಏನಿದು ಕಾಂಟ್ರಾಕ್ಟ್ ಮದುವೆಯ ಕತೆ? ಈ ಧಾರಾವಾಹಿಯ ಕತೆ ಸಾಗುವುದು ಸಕ್ಕರೆ ನಾಡು ಅಂತ ಪ್ರಸಿದ್ಧ ಆಗಿರುವ ಮಂಡ್ಯದಲ್ಲಿ. ಸಾಮಾನ್ಯವಾಗಿ ಮನಸ್ಸುಗಳು ಒಂದಾದ್ರೆ ಮದುವೆ ನಡೆಯುತ್ತೆ. ಆದ್ರೆ ಈ ಸೀರಿಯಲ್ನಲ್ಲಿ ಆಗುವ ಮದುವೆ ತುಂಬಾನೇ ಡಿಫ್ರೆಂಟ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಕಥಾನಾಯಕಿ ಭೂಮಿ ಟೀಮ್ ಮಾಡ್ತಾ ಇರ್ತಾಳೆ. ಆಕೆಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕು ಅನ್ನೋ ಕನಸನ್ನ ಹೊಂದಿರ್ತಾಳೆ. ಮತ್ತೊಂದು ಕಡೆ ಯಾರೋ ಮಾಡಿದ ಸಂಚಿಗೆ ಬಲಿಯಾಗಿ ಭೂಮಿಯ ತಾಯಿ ತಪ್ಪು ಮಾಡದೇ ಇದ್ರೂ ಜೈಲಿಗೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಪೊಲೀಸ್ ಅಧಿಕಾರಿಯಾಗಿರೋ ಹೀರೋ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಹೀರೋ ಅಜಿತ್ ಶ್ರೀಮಂತ ಕುಟುಂಬದಲ್ಲಿ ಬೆಳೆದ ಹುಡುಗ, ಜೊತೆಗೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿ. ಆದ್ರೆ ಆದಿತ್ಯಗೆ ಮದುವೆ ಅಂದ್ರೆ ಅಲರ್ಜಿ. ಆದ್ರೂ ಮನೆಯಲ್ಲಿ ಅಜಿತ್ಗೆ ಮದುವೆ ಮಾಡಬೇಕು ಅನ್ನೋ ತಯಾರಿಗಳು ಕೂಡ ಮಾಡ್ಕೊಳ್ತಿರ್ತಾರೆ. ಇದೆಲ್ಲದರ ನಡುವೆ ಅಜಿತ್ ಮತ್ತು ಭೂಮಿ ಭೇಟಿಯಾಗ್ತಾರೆ. ಅನಿವಾರ್ಯ ಕಾರಣಗಳಿಂದಾಗಿ ಇವರಿಬ್ಬರ ಮದುವೆ ಆಗ್ಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಇದೇ ಸಂದರ್ಭದಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ನಿನ್ನೆ ಹಾಗೆ ಮೊನ್ನೆ ಸಂಚಿಕೆಯ ಮೇಕಿಂಗ್ ವಿಡಿಯೋ ಚಿತ್ರೀಕರಣ ಶ್ರೀರಂಗಪಟ್ಟಣದಲ್ಲಿ ನಡೆಸ್ತಾ ಇತ್ತು. ಎಪಿಸೋಡ್ಗಳ ಬಗ್ಗೆ ಹೇಳಬೇಕು ಅಂದ್ರೆ ಜನರು ಭಯದಿಂದನೇ ಈ ಧಾರಾವಾಹಿಯನ್ನ ನೋಡ್ತಿದ್ದಾರೆ. ಯಾಕಂದ್ರೆ ಭೂಮಿನ ದೇವಯಾನಿ ನದಿಗೆ ತಳ್ಳು ಸನ್ನಿವೇಶ ಎದುರಾಗುತ್ತೆ. ಭೂಮಿ ಸಾಯ್ತಾಳ ಬದುಕ್ತಾಳ ಈ ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇದ್ದು, ನಿನ್ನೆ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಹೌದು, ಈ ಧಾರಾವಾಹಿ ದಿನದಿಂದ ದಿನಕ್ಕೆ TRP ರೈಟಿಂಗ್ಸ್ನಲ್ಲಿ ಹೆಚ್ಚಾಗ್ತಾ ಇದೆ. ಅಜಿತ್ ಭೂಮಿ ಕಾಂಟ್ರಾಕ್ಟ್ ಮ್ಯಾರೇಜ್ ಕಥೆನೇ ನಿನ್ನ ಜೊತೆ ನನ್ನ ಕತೆ ಆಗಿದ್ದು, ಶ್ರೀರಂಗಪಟ್ಟಣದಲ್ಲಿ ಚಿತ್ರೀಕರಣ ಯಾವ ರೀತಿ ನಡೀತು ಅನ್ನೋದ್ರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಹೌದು, ದೇವಯಾನಿ ಪ್ಲಾನ್ ಮಾಡಿ ಶ್ರೀರಂಗಪಟ್ಟಣದಲ್ಲಿ ಭೂಮಿಯನ್ನ ತೆಪ್ಪದಲ್ಲಿ ಕೂರಿಸಿಕೊಂಡು ನದಿಯಲ್ಲಿ ತಳ್ಳುವ ಪ್ಲಾನ್ ಇದಾಗಿರುತ್ತೆ. ಆಮೇಲೆ ಭೂಮಿಯನ್ನ ಕಾಪಾಡೋದಕ್ಕೆ ನಮ್ಮ ಹೀರೋ ಅಂದ್ರೆ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಟ ಅಜಿತ್ ತೆಪ್ಪದಲ್ಲಿ ಹೋಗಿ ಕಾಪಾಡುವ ಸೀನ್ ಕೂಡ ಇರುತ್ತೆ. ಆದ್ರೆ ಅಲ್ಲಿ ಆಗಿದ್ದೇ ಒಂದು ದುರಂತ. ತೆಪ್ಪ ನಡೆಸುವ ಸಂದರ್ಭದಲ್ಲಿ ಅಜಿತ್ ತುಂಬಾ ಮುಂದೆ ಕೂತ ಕಾರಣ ತೆಪ್ಪದಲ್ಲಿ ನೀರು ನುಗ್ಗಿ ತೆಪ್ಪ ಮುಳುಗಿ ಅಜಿತ್ ನೀರಿಗೆ ಬೀಳ್ತಾರೆ. ಚಿತ್ರೀಕರಣ ಮಾಡುವಾಗ ನೀರಿಗೆ ಬಿದ್ದ ಅಜಿತ್ಗೆ ಈಜು ಕೂಡ ಬರ್ತಾ ಇರುತ್ತೆ. ಹಾಗೂ ಧಾರಾವಾಹಿ ತಂಡ ಕೂಡ ಮುಂಜಾಗ್ರತೆಯಿಂದ ಎಲ್ಲವನ್ನ ಸರಿದೂಗಿಸಿದೆ. ಇದೆಲ್ಲ ಒಂದು ಕಡೆಯಾದ್ರೆ ದೇವಯಾನಿ ಹಾಗೆ ಭೂಮಿಗೆ ಕೂಡ ನೀರು ಅಂದ್ರೆ ತುಂಬಾ ಭಯ ಇರುತ್ತೆ. ಆದ್ರೂ ಕೂಡ ನಾವ್ಯಾರಿಗೂ ಕಡಿಮೆ ಇಲ್ಲ ಅಂತ ಭಯ ಪಡದೆ ಅವರವರ ಸನ್ನಿವೇಶಗಳನ್ನ ಅಂದ್ರೆ ಭೂಮಿಯನ್ನ ನೀರಿಗೆ ತಳ್ಳಿ ಚಿತ್ರೀಕರಣವನ್ನ ತುಂಬಾ ಚೆನ್ನಾಗಿಯೇ ಕಂಪ್ಲೀಟ್ ಮಾಡಿದ್ದಾರೆ. ಇದೇ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಚಿತ್ರೀಕರಣದ ಕಥೆಯಾಗಿದೆ.